ಹಲೋ ಫ್ರೆಂಡ್ಸ್, ಹಲೋ ಗಾಯ್ಸ್. ನಿಮ್ಮ ಹತ್ರನೂ ಏನಾದರೂ ಹಳೆ ಮೆಮೊರಿ ಕಾರ್ಡ್ ಇದೆಯಾ? ಅದು ಡೆಡ್ ಆಗಿದೆಯಾ? ಹಾಗಿದ್ರೆ ಈ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡ್ದಲ್ಲೇ ನೋಡಿ. ನೀವೇನಾದರೂ ಮೊದಲನೇ ಸಲ ನಮ್ಮ ಚಾನಲಿಗೆ ಬಂದಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಬೆಲ್ ಐಕನ್ ಒತ್ತೋದನ್ನ ಮರಿಬೇಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಬಸ್ಸು ಏನು ನೋಡ್ತಾ ಇದ್ದೀರಾ? ಈ ಡಬ್ಬದೊಳಗಡೆ ನಾನು ಒಂದು 7 ವರ್ಷದ ಹಿಂದೆ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಫೋಟೋ, ವೀಡಿಯೋಸು ಎಲ್ಲ ಫ್ರೆಂಡ್ಸಿಂದು ಹಳೆ ನೆನಪಿಗೆ ಇರಲಿ ಅಂತೇಳಿ ಎಲ್ಲ ಸೇವ್ ಮಾಡಿ ಇಟ್ಕೊಂಡಿದ್ದೆ. ಅದು ನಾನು ಎತ್ತಿಡತ್ತಿಗೆ ಚೆನ್ನಾಗಿತ್ತು. ಆದರೆ ಈಗ ಮೊಬೈಲಿಗೆ ಹಾಕಿ ನೋಡಿದ್ರೆ ಅದು ವರ್ಕ್ ಆಗ್ತಿಲ್ಲ. ಅದನ್ನು ಹೇಗೆ ಸರಿ ಮಾಡೋದಂತ ಹೇಳ್ಕೊಡ್ತೀನಿ ಬನ್ನಿ. ನಿಮ್ಮದು ಮೆಮೊರಿ ಕಾರ್ಡು ಎಲ್ಲಾದರೂ ಸ್ಕ್ರಾಚಸ್ಸು ಮತ್ತು ಕಟ್ಟಾಗಿದ್ದರೆ ಅದು ವರ್ಕ್ ಆಗೋಲ್ಲ. 100% ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ನಂದೊಂದು 3 ಮೆಮೊರಿ ಕಾರ್ಡಲ್ಲಿ 1 ಮೆಮೊರಿ ಕಾರ್ಡ್ ಮಾತ್ರ ಕರೆಕ್ಟಾಗಿದ್ದು, ಬಾಕಿದು 2 ಮೆಮೊರಿ ಕಾರ್ಡು ಡೆಡ್ ಆಯಿತು. ಅದನ್ನು ಬಿಸಾಕ್ಬಿಟ್ಟೆ ನಾನು. ಫ್ರೆಂಡ್ಸ್, ಮೊದಲಿಗೆ ನೀವೊಂದು ಬ್ರಷ್ ತಗೊಳ್ಳಿ. ನಿಮ್ಮ ಹತ್ರ ಮನೇಲಿ ಬ್ರಷ್ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ. ಒಂದು ಬ್ರಷ್ ತಗೊಳ್ಳಿ. ಆಮೇಲೆ ಒಂದು ಸ್ವಲ್ಪ ಪೆಟ್ರೋಲು. ಈ ಪೆಟ್ರೋಲು ಬ್ರಷ್ ತಗೊಂಡು ಈ ಮೆಮೊರಿ ಕಾರ್ಡನ್ನ ಚೆನ್ನಾಗಿ ಉಜ್ಜಬೇಕು, ಕ್ಲೀನ್ ಮಾಡಬೇಕು ಅಂತ ಹೇಳಿದ್ರೆ ಅದರಲ್ಲಿ ಸಣ್ಣ ಸಣ್ಣ ಗೆರೆಗಳಿರ್ತಾವಲ್ಲ, ಆ ಗೆರೆಗಳೆಲ್ಲ ಮುಚ್ಚೋಗಿರ್ತವೆ. ಈ ಪೆಟ್ರೋಲಲ್ಲಿ ತೊಳೆದ ತಕ್ಷಣ ಎಲ್ಲ ಕ್ಲೀನ್ ಆಗುತ್ತೆ. ನೀವು ಇದೇ ಥರ 5 ನಿಮಿಷ ಬ್ರಷಲ್ಲಿ ಕ್ಲೀನ್ ಮಾಡ್ಕೋಬೇಕು. ಕ್ಲೀನ್ ಮಾಡ್ಕೊಂಡಾದಮೇಲೆ ನೀವು ಒಂದು ಕಾಟನ್ ಬಟ್ಟೆ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ. ಅದರಲ್ಲಿ ಸೈಡ್ ಗೆರೆ ಎಲ್ಲ ಕ್ಲೀನಾಗಿ ಕಾಣಬೇಕು. ಬನ್ನಿ ಈಗ ಮೊಬೈಲಿಗೆ ಹಾಕಿ ಚೆಕ್ ಮಾಡಿ ನೋಡೋಣ ಬರ್ತಾ ಇದೆಯಾ ಇಲ್ವಾ ಅಂತೇಳಿ. ನೋಡಿ, ಈಗ ವರ್ಕ್ ಆಗ್ತಿದೆ ನೋಡಿ. ಇದು ನೋಡಿ, ವರ್ಕ್ ಆಗ್ತಿದೆ. ಓಕೆ ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.